ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಸಮೀಪದ ಉಡಿಕೇರಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಪ್ರೌಢಶಾಲೆಯ ಸೇವಾ ನಿವೃತ್ತಿ ಹೊಂದಿದ ಶ್ರೀ ಶಿವಾನಂದ ದಳವಾಯಿ ಇವರ ಬೀಳ್ಕೊಡು ಕಾರ್ಯಕ್ರಮವು ಶುಕ್ರವಾರದಂದು ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಬೋಳಶೆಟ್ಟಿ ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮನುಷ್ಯ ಯಾವುದೇ ಸಂಘ ಸಂಸ್ಥೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ತಮ್ಮ ಸೇವಾವಧಿಯಲ್ಲಿ ಸಮಯ ಪಾಲನೆ ಹಾಗೂ ಅಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿ ಜೊತೆಗೆ ಅನ್ಯೋನ್ಯವಾಗಿ ಕಾರ್ಯನಿರ್ವಹಿಸಿ ಎಲ್ಲರಿಗೂ ಮಾದರಿಯಾಗಬೇಕೆಂದು ಈ ನಿಟ್ಟಿನಲ್ಲಿ ನಿವೃತ್ತ ದಳವಾಯಿ ಎಂದು ಹೇಳಲಿಕ್ಕೆ ಹೆಮ್ಮೆ ಎನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ನಿವೃತ್ತ ಮುಖ್ಯೋಪಾಧ್ಯಾಯ ಎಸ್.ಡಿ. ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಸಮಯ ಪ್ರಜ್ಞೆಯೊಂದಿಗೆ 38 ವರ್ಷಗಳ ಕಾಲ ಸಾರ್ಥಕ ಸೇವೆ ಮಾಡಿ ಎಲ್ಲರಿಗೂ ಆದರ್ಶವಾಗಿ ನಡೆದು ಹಾಗೂ ಇವರ ನಿವೃತ್ತಿ ಜೀವನ ಸುಖಮಯವಾಗಿ ಸಾಗಲೆಂದು ಹೇಳಿದರು. ಸಾಮೂಹಿಕವಾಗಿ ಶಿವಾನಂದ ದಳವಾಯಿ ದಂಪತಿಯನ್ನು ಹೃತ್ಪೂರ್ವಕವಾಗಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ವೇದಮೂರ್ತಿ ಶಿವಪುತ್ರಿಯ ಸಿಪೈನವರ ಮಠ್, ವೀರನಗೌಡ ಚಿಕ್ಕನಗೌಡ್ರ, ಬಸವರಾಜ್ ಬಿಲ್ ಶಿವಣ್ಣವರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿ.ಎಂ. ಚಿಕ್ಕನಗೌಡ್ರ, ಜನಕರಾಜ್ ಪಾಟೀಲ್ ಬಿಡಿ ಕುದ್ರಿ, ನಾಗರಾಜ್ ಗುಳಪ್ನವರ್, ಮುದುಕಪ್ಪ ಗರ್ಜೂರ್, ಉಮೇಶ್ ಹಿತ್ತಲಮನಿ, ಮನು ತುರಾಯಿ, ಪ್ರಾಚಾರ್ಯರಾದ ಮಹಾಂತೇಶ್ ಉಪ್ಪಿನ್, ಶಶಿಧರ್ ಪತ್ತಾರ್, ಮಹಾಂತೇಶ್ ಬೆಳಗಾರ್, ಮುಖ್ಯ ಶಿಕ್ಷಕ ಸಿದ್ದಪ್ಪ ಗುಗ್ರಿ, ನಾಗರಾಜ್ ನಾಯಕ್, ಮಹಾಂತೇಶ್ ದೊಡ್ಲಿ, ಈರಯ್ಯ ಪೂಜ್ಯರ್, ಪ್ರಕಾಶ್ ಬೆಳಗೇರ್, ಶ್ರೀಧರ್ ಹುಕ್ಕೇರಿ ಉಪಸ್ಥಿತರಿದ್ದರು. ಶಿಕ್ಷಕ ಸೋಮಶೇಖರ್ ತುರ್ಮಂದಿ ನಿರೂಪಿಸಿದರು. ಆರಂಭದಲ್ಲಿ ಮುಖ್ಯೋಪಾಧ್ಯಾಯ ಚಂದ್ರಶೇಖರ್ ಕಡೆ ಸ್ವಾಗತಿಸಿ ವಂದಿಸಿದರು. ನಿವೃತ್ತಿ ಜೀವನ ಸುಖ ಸಮೃದ್ಧಿಯಿಂದ ತುಂಬಿರಲಿ ಅಂತ ಹೇಳಿ ವಿದ್ಯಾರ್ಥಿಗಳು ಕೈ ಚಳಕದಂತೆ ಆಟ ಆಡ್ತಾ ಇದ್ರು. ಅವ್ರ ಗಂಟಿ ಬಾರಿಸಿದ್ರೋಣ ನಮ್ಮ ಮುಂದಿನ ಕಾರ್ಯ ನಡೀತಾ ಇರ್ತದ. ಜೀವನದಲ್ಲಿ ಸಮಯಕ್ಕೆ ಎಷ್ಟು ಬೆಲೆ ಇರ್ತದ ಅನ್ನೋದನ್ನ ನಮ್ಮ ದಳವಾಯಿ ಸೇವಕನ ಹಾಗೂ ಚನ್ನಪಂಚ ಅವರ ಇಬ್ಬರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ಇದ್ದೇನೆ. ಅವರ ಸೇವೆ ಬಹಳಷ್ಟು ಗೌರವಪೂರ್ವವಾದಂತಹ ಸೇವೆ. ಯಾಕೆ ಅಂತಂದ್ರ ನಮ್ಮ ಶಾಲೆ ಸ್ವಚ್ಛತೆ ಹಿಡ್ಕೊಂಡ, ಸಮಯ ಪಾಲನೆ ಹಿಡ್ಕೊಂಡ ಎಲ್ಲ ವ್ಯವಸ್ಥಿತವಾಗಿ ನಡೆಸುವಂತ ಕಾರ್ಯವನ್ನ ಅವರು ಮಾಡ್ಕೊಂತ ಬಂದಿದ್ದಾರೆ. ಅಂತ ಒಂದು ಶಿಸ್ತಿನ ಸಿಪಾಯಿಯಾದಂತ ಮಕ್ಕಳಿಗೆ ಕೂಡ ಬಹಳ ಅಚ್ಚುಕಟ್ಟಾಗಿ ಮಕ್ಕಳ ಜೊತೆ ಒಡನಾಟ ಇಟ್ಕೊಂಡು ಮಕ್ಕಳಿಗೆ ಸರಿಯಾದ ಶಿಸ್ತವನ್ನು ಕಲಿಸುವಂತ ಕಾರ್ಯವನ್ನು ಅವರು ಮಾಡ್ತಾ ಬಂದಿದ್ದಾರೆ. ಪಾಟೀಲ್ ಸರ್ ಇಲ್ಲೇ ಬರ್ಕೋತಿದ್ರು, ಬಹಳ ಮುಗ್ಧ ಹುಡುಗ, ಅಂತೂ ಕೊನೆಗೂ ತನ್ನ ಸರ್ವಿಸ್ ಮುಗಿಸಿದ. ಅಡ್ಡಿಲ್ಲ, ಭಾಳ ಒಂದು ಅವನಿಗೆ, ಅವರ ಫ್ಯಾಮಿಲಿಗೆ ಮತ್ತು ಅವರ ಎಲ್ಲ ಒಂದು ಸಮಸ್ತ ಬಳಗಕ್ಕೆ ಸಹಿತ ಈ ಸಂಸ್ಥೆಯಿಂದ ಒಂದು ಆಭಾರಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಗ್ರಾಮದಲ್ಲಿ ಬಹಳ ಒಂದು ಕಳಕಳಿಯಿಂದ ಈಗ ಸದ್ಯಕ್ಕೆ ಉಳಿಕೇರಿ ಒಳಗಡೆ ನೆಲೆಸುವಂಥ ಒಂದು ನನ್ನಾದವರು ಅವರು ಇಲ್ಲಿ ನಿವೃತ್ತಿಯಾಗಿ ಇಲ್ಲೇ ಇರುವಂಥ ಒಂದು ಅವರಿಗೆ ನಮ್ಮ ಊರ ವತಿಯಿಂದ ಎಲ್ಲ ಥರದ ಸಹಕಾರವನ್ನು ಕೊಟ್ಟು ಅವ್ರನ್ನ ನಾವು ಇಲ್ಲೇ ಉಳಿಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾ ಆಟ ಪಾಠಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಈಗ ಅನೇಕ ಜನ ನಮ್ಮ ಹಳೆಯ ವಿದ್ಯಾರ್ಥಿ ಮಿತ್ರರು ಬಂದಿದ್ದಾರೆ. ಅವ್ರನ್ನೂ ಸಹಿತ ಇಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅನೇಕ ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ಅನೇಕ ಜನರು ಒಳ್ಳೆ ಗುರುಗಳಾಗ್ಯಾರ, ಇಂಜಿನಿಯರಿಂಗ್ ಡಾಕ್ಟರ್ಸು, ಬಿಸ್ನೆಸ್ ಮ್ಯಾನ್ ಆಗ್ಯಾರ, ಒಳ್ಳೆಯ ರೈತರಾಗ್ಯಾರ. ಇದಕ್ಕೆಲ್ಲ ಕಾರಣ ಈ ಶಿಕ್ಷಣ ಸಂಸ್ಥೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೇನೆ. ಹುದ್ದೆ ಯಾವುದಾದ್ರೇನು ಅದಕ್ಕೆ ರೊತ್ತಿಗೆ ಬರುವ ಮುಖ್ಯ ಅನ್ನುವಂಥ ರೀತಿ ಒಳಗೆ ಇಲ್ಲಿವರೆಗೂ ಕೂಡ ತಮ್ಮ ಸುದೀರ್ಘ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಈ ಒಂದು ಭವ್ಯವಾದ ವೇದಿಕೆಯ ಮೇಲೆ, ಅವರು ಯಾವಾಗೂ ಕೂಡ ವೇದಿಕೆಯಲ್ಲಿ ಮಾತಾಡಿಲ್ಲ, ಆದರೂ ಕೂಡ ನಮ್ಮೆಲ್ಲರ ಒತ್ತಾಯದ ಮೇರೆಗೆ 2 ಮಾತುಗಳನ್ನು ಈ ಸಮಾರಂಭವನ್ನು ಉದ್ದೇಶಿಸಿ ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂಥ ರಾಜಗೌಡ ಶೆಟ್ಟಿಯವರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ನಮ್ಮ ಕುಟುಂಬಕ್ಕಾಗಲಿ ನಮ್ಮ ಊರಿಗಾಗಲಿ ಅತ್ಯಂತ ಪ್ರಾಮಾಣಿಕ ಮನುಷ್ಯ. ಅವನ ನಿವೃತ್ತಿ ಜೀವನ ಅತ್ಯಂತ ಸುಖವಾಗಿರಲಿ. ಅವನು ಸೇವೆ ಮಾಡಿದ್ದೂ ಅತ್ಯಂತ ಸುಖವಾಗಿತ್ತು. ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಊರಿನ ಪರವಾಗಿ
ಅವನಿಗೆ ಅತ್ಯಂತ ಕೃತಜ್ಞತೆಗಳು ಹಾಗೂ ಅವನ ಕುಟುಂಬಕ್ಕೂ ನಿವೃತ್ತಿ ಜೀವನ ಅತ್ಯಂತ ಸುಖವಾಗಿರಲಿ ಅಂತ ಹೇಳಿ ನಮ್ಮ ಶಾಲೆಯ ಪರವಾಗಿ ನಾನು ವಿನಂತಿಸುತ್ತೇನೆ. ಧನ್ಯವಾದಗಳು.